ಹಾಯ್ ಹೆಲೋ ಎಲ್ಲರಿಗೆ ಜೈ ಹಿಂದ. ಇಲ್ಲಿ ಬಂದ್ಬಿಟ್ಟು ವಾಯುಪಡೆಯಲ್ಲಿ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಎಕ್ಸ್ ಮತ್ತು ವೈ ಗ್ರೂಪನ್ನು ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಓಕೆ, ಈ ಗ್ರೂಪಿಗೆ ಸರ್ ಅಪ್ಲಿಕೇಶನ್ ಸ್ಟಾರ್ಟ್ ನಾನು ಆಲ್ರೆಡಿ ನಿಮ್ಗೆ ನೋಟಿಫಿಕೇಶನ್ ಆದಾಗ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಇವಾಗ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ಗಳನ್ನು ಹಾಗಾಗಿ ಡಾಕ್ಯುಮೆಂಟ್ಸ್ಗಳು ಏನು ಬೇಕಾಗುತ್ತಾ, ಸೊ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು, ಇದರ ಜೊತೆಗೆ ಹೈಟ್ ಎಷ್ಟು ಬೇಕು, ಅದರ ಜೊತೆಗೆ ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತದೆ, ಸೊ ಎಕ್ಸಾಮ್ ಯಾವ ಥರ ಇರ್ತದೆ, ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ನಲ್ಲಿ ಇರ್ತದೆ ಅನ್ನೋದನ್ನು ಪ್ರತಿ ಒಂದು ಅಪ್ಡೇಟನ್ನು ನಾನು ನಿಮ್ಗೆ ಡೀಟೇಲಾಗಿ ಕೊಡ್ತಾ ಹೋಗ್ತೀನಿ. ಓಕೆ, ಇದು ಒಂದೇ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬಿಗೆ ಸರ್ ನಾನು 10th ಕಂಪ್ಲೀಟ್ ಆಗಿದೆ, ಸೊ ನಾನು ಯಾವುದಾದ್ರೂ ಒಂದು ಜಾಬನ್ನು ಪಡೆದುಕೊಳ್ಬೇಕಂತ ನಿಮ್ದೇನಾದರೂ ಕನಸನ್ನು ಕಟ್ಕೊಂಡಿದ್ರೆ, ಸೊ ಯಾವ ಇನ್ಫಾರ್ಮೇಷನ್ ನಿಮ್ಗೆ ಸಿಗ್ತಿರ್ಲಿಲ್ಲಪ್ಪ ಅಂತಂದರೆ, ಇದು ಒಂದೇ ಅಲ್ಲ, ಸಾಕಷ್ಟು ಜಾಬ್ಗಳು ಬರ್ತಿರ್ತಾವೆ. ಅವ್ರ ಬಗ್ಗೆ ನಿಮ್ಗೆ ನಾಲೆಜ್ ಗೊತ್ತಿರೋದಿಲ್ಲ, ಸೊ ಅಪ್ಲಿಕೇಶನ್ ಡೇಟ್ ಗೊತ್ತಿರೋದಿಲ್ಲ, ಎಕ್ಸಾಮ್ ಡೇಟ್ ಗೊತ್ತಿರೋದಿಲ್ಲ, ಅಪ್ಲಿಕೇಶನ್ ಹಾಕಿದರೂ ಕೂಡ ಅದು ಏನಾಗಿದೆ ಏನು ಅದ್ರ ಬಗ್ಗೆ ಯಾವುದೇ ಥರನಂತ ಕನ್ನಡದಲ್ಲಿ ಮಾಹಿತಿ ಕೂಡ ನಿಮ್ಗೆ ಸಿಗ್ತಿರೋದಿಲ್ಲ. ಆದ ಕಾರಣಕ್ಕೋಸ್ಕರ ನಮ್ಮ ಕನ್ನಡಿಗರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಕೇಸಿಂದ ನಾವೊಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿರೋದು. ಓಕೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ ಅಂತಂದರೆ, ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರಿ ಅಂದರೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತನಿಗೆ ಕೂಡ ಶೇರ್ ಮಾಡಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನನ್ನು ನೀನು ಒತ್ತಿದ್ರೆ ಮಾತ್ರನೇ ನಾನು ಡೈಲಿ ಕೊಡ್ತಿರ್ತಕ್ಕಂಥ ಪ್ರತಿ ಒಂದು ಇನ್ಫಾರ್ಮೇಷನ್ ನಿನಗೆ ಬಂದ ತಲುಪುತ್ತಾ, ಯಾವ ಜಾಬ್ ಅಪ್ಡೇಟು ಕೂಡ ಮಿಸ್ ಆಗ್ತಿರೋದಿಲ್ಲ. ಓಕೆ, ಇಲ್ಲಿ ಬಂದ್ಬಿಟ್ಟು ಟೋಟಲಿ ನನ್ನ ಪ್ರಕಾರ ಪ್ರತಿ ವರ್ಷವೂ ಕೂಡ 2500 ವೇಕೆನ್ಸೀಸ್ಗಳು ಕಾಲ್ಫಾರ್ಮ್ ಆಗ್ತಾನೆ ಇರ್ತವೆ. ಈ ಸರಿನೂ ಕೂಡ ವೇಕೆನ್ಸೀಸ್ಗಳು ಮೆನ್ಷನ್ ಮಾಡಿರೋದಿಲ್ಲ, ಆಲ್ಮೋಸ್ಟ್ ಆಲ್ 2500 ಅಬೌವ್ನೇ ಇರ್ತಾವೆ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಸರ್ 11ನೇ ತಾರೀಕಿಗೆ ಇದೇ ತಿಂಗಳ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಎಷ್ಟು? 11 ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು ಲಾಸ್ಟ್ 31 ಇದೇ ತಿಂಗಳ 31ನೇ ತಾರೀಕಿಗೆ ಅರ್ಜಿ ಕೂಡ ಕ್ಲೋಸ್ ಆಗುತ್ತೆ. ಓಕೆ ಸರ್, ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟು ಸರ್? ಬಹಳ ಆಗುತ್ತೆ, ಸೊ ನಾನು ಅಪ್ಲೈ ಮಾಡಲ್ಲ ಸರ್. ನೋಡ್ಕೊಳ್ಳಿ, ನಿಮ್ಮ ಜಾಬ್ ನಿಮ್ಮ ಫ್ಯೂಚರನ್ನು ನೀವು ಕಟ್ಕೊಳ್ತಾ ಇದ್ದೀರಿ ಅಂತಂದರೆ ಅಪ್ಲಿಕೇಶನ್ ಫೀಸ್ ಇಂಪಾರ್ಟೆಂಟ್ ಅಲ್ಲ. ಇದೇ ದುಡ್ಡನ್ನು ಹೊರಗಡೆ ಮೊಬೈಲ್ ಕರೆನ್ಸಿ, ಎಲ್ಲೋ ಫ್ರೆಂಡ್ಸ್ ಜೊತೆ ಎಂಜಾಯ್ಮೆಂಟು, ಸೊ ಹೋಟೆಲ್ಲು, ಈ ಥರ ಎಲ್ಲ ವೇಸ್ಟ್ ಮಾಡ್ತಾ ಇರ್ತಿಲ್ಲ, ಅದೇ ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಂಡು ನೀವೇನಾದರೂ ಇಂಥ ಜಾಬ್ಗಳಿಗೆ ಅಪ್ಲಿಕೇಶನನ್ನು ಹಾಕಿಬಿಟ್ಟು ಎಕ್ಸಾಮನ್ನು ಬರೆದಾದ್ಮೇಲೆ ಸೆಲೆಕ್ಷನ್ ಆದಮೇಲೆ ಫರ್ ಮಂತ್ 30,000 ಅಬೋವ್ ನೀವು 30 ಮಟ ತೊಗೊಳ್ಬೋದು. ಆವಾಗ ಅಕೌಂಟನ್ಯಾಗೂ ಕೂಡ ಇಟ್ಕೊಳ್ಳೋಕೆ ದುಡ್ಡು, ಅವಾಗ ನಿನಗೆ ಖುಷಿ ಅನಿಸುತ್ತೆ. ಇವಾಗ ನೀನು ಎಂಜಾಯ್ಮೆಂಟನ್ನು ಮಾಡ್ತಿರ್ತಿಲ್ಲ, ಅದೇ ದುಡ್ಡನ್ನು ಇಲ್ಲಿ ಹಾಕಿ ಒಂದು ಸ್ವಲ್ಪ ಎಫರ್ಟ್ ಹಾಕಿದೆಯಪ್ಪ ಅಂದರೆ, ಸೊ ಜಾಬ್ ಆದಮೇಲೆ ನಿನ್ನ ಫ್ಯಾಮ್ಲಿನೇ ಆರಾಮ್ಸಾಗಿ ಇರಬಹುದು. ಓಕೆ ಸರ್, ಇದು ಎಕ್ಸಾಮ್ ಡೇಟ್ ಯಾವಾಗ ನಡೆಸ್ಬೋದು? ನಾನು ಅಪ್ಲಿಕೇಶನ್ ಹಾಕ್ತೀನಿ ಸರ್, ಹಾಕಿದ್ದಾದ್ಮೇಲೆ ಎಕ್ಸಾಮನ್ನು ಲೇಟ್ ಆಗುತ್ತಾ ಏನು ಸರ್? ಇದ್ರ ಬಗ್ಗೆ 25 ಸೆಪ್ಟೆಂಬರ್ಗೆ ಎಕ್ಸಾಮ್ ಇರ್ತದೆ. ಎಷ್ಟು? 25 ಸೆಪ್ಟೆಂಬರ್ಗೆ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಭಾಳ ದಿನ ಲೇಟ್ ಆಗೋದಿಲ್ಲ. ಯಾವುದೇ ಒಂದು ಡಿಫೆನ್ಸ್ನಲ್ಲಿ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥದ್ದನ್ನು ಅನೌನ್ಸ್ಮೆಂಟನ್ನು ಆಲ್ರೆಡಿ ಕೊಟ್ಟಿರ್ತಾರೆ. ಓಕೆ, ಅದರ ಜೊತೆಗೆ ಸರ್ ಇದಕ್ಕೆ ಏಜ್ ಎಷ್ಟು? ನಂದು ಏಜ್ ಬರಬಹುದಾ? ನೋಡ್ಕೊಳ್ಳಿ, 17 21 ಏಜು, ಇದು ಅಗ್ನಿವೀರ್ ಸ್ಕೀಮ್ನಲ್ಲಿ ಬರ್ತಕ್ಕಂಥದ್ದು. 17.5 ಅಂತ ಹಿಡಿದು 21 ಏಜ್ ಹೊರಗಡೆ ಇದ್ದವರಿಗೆ ಮಾತ್ರ ಅಲೌಡ್ ಇರ್ತದೆ. ಸರ್ ಡೇಟ್ ಆಫ್ ಬರ್ತ್ ಎಷ್ಟು? ಒಂದು ಸರಿ ರಫ್ ಶೀಟ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ಎಷ್ಟು? 02/07/2005 ಅಂತ ಹಿಡಿದು 02/01/2009 ಮಟ್ಟ ಯಾರಿದ್ದಿರಲ್ಲ, ಸೊ ಅವ್ರು ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ನೆಕ್ಸ್ಟ್ ಅದೇ ತನಗೆ ಸರ್ ಎಕ್ಸ್ ಗ್ರೂಪ್ ಅಂದರೆ ಏನು, ವೈ ಗ್ರೂಪ್ ಅಂದರೆ ಏನು? ಎಕ್ಸ್ ಗ್ರೂಪ್ ಅಂದರೆ ಟೆಕ್ನಿಕಲ್ಲು, ವೈ ಗ್ರೂಪ್ ಅಂದರೆ ನಾನ್ ಟೆಕ್ನಿಕಲ್ಲು. ಸರ್ ನಾವು ಎರಡಕ್ಕೂ ಅರ್ಜಿಗಳನ್ನ ಸಲ್ಲಿಸಬಹುದಾ? ನೋ. ಸೈನ್ಸ್ ಏನಾದರೂ ನೀವು ಸೈನ್ಸ್ ಹೋಲ್ಡರ್ ಮುಗಿಸಿದ್ರೆ, ಸೊ PUC ಸೈನ್ಸನ್ನು ಮುಗಿಸಿದ್ರೆ ಎರಡೂ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ನಾನು 10th ಮುಗಿದ್ಮೇಲೆ ಆರ್ಟ್ಸ್ ಕಾಮರ್ಸ್ ಮುಗಿಸಿದ್ದೀನಿ ಸರ್, ನಾನು ಅಪ್ಲಿಕೇಶನನ್ನು ಹಾಕ್ಬೋದಾ? ಎಸ್. ಆರ್ಟ್ಸ್ ಕಾಮರ್ಸ್ ಮುಗಿಸಿದವರಿಗೆ ನಾನ್ ಟೆಕ್ನಿಕಲ್ ವೈ ಗ್ರೂಪ್ ಅರ್ಜಿಯನ್ನು ಸಲ್ಲಿಸಬಹುದು. ಸಾಕಷ್ಟು ಸೈಬರ್ ಸೆಂಟರ್ನಲ್ಲಿ ವಿಸಿಟ್ ಕೊಟ್ಟಾಗ ನಿಮ್ಗೆ ಹೇಳ್ತಿರ್ಬೋದು ಇದು ಸೈನ್ಸ್ ಹೋಲ್ಡರ್ಗೆ ಮಾತ್ರ ಇರ್ತದ. ಅಲ್ಲ, ತಪ್ಪು. ಅವರಿಗೆ ಕರೆಕ್ಟಾಗಿ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಬಿಟ್ಟು ಸರ್ ಈ ಥರ ಇದೆ, ರಿಕ್ವೆಸ್ಟು, ಸರ್ವರ್ ಬಿಜಿ ಇದ್ರೂ ಕೂಡ ಪರವಾಗಿಲ್ಲ, ನನಗೆ ಹಾಕಿ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ರಿ, ಎಕ್ಸ್ ಗ್ರೂಪಿಗೆ ಹಾಕ್ತೀನಿ ಅನ್ನೋರು ಸೈನ್ಸ್ ಸಬ್ಜೆಕ್ಟ್ ಏನೇನು ಇರಬೇಕಾಗುತ್ತಾ? ಮ್ಯಾಥ್ಸು, ಫಿಸಿಕ್ಸು, ಇಂಗ್ಲೀಷು,
ವಿತ್ ಮಿನಿಮಮ್ 50% ಹೊಂದಿರಬೇಕು. ಅದರ ಜೊತೆಗೆ ಇಂಗ್ಲೀಷ್ ಸಬ್ಜೆಕ್ಟ್ ಸಪ್ರೇಟಾಗಿ 50 ಮಾರ್ಕ್ಸ್ಗಳನ್ನು ತೊಗೊಂಡಿರಲೇಬೇಕು. ಸರ್ ವೈ ಗ್ರೂಪಿಗೆ ಏನಾಗಬೇಕು? ಅದರ್ ದೆನ್ ಸೈನ್ಸ್ ಅಂದರೆ ಆರ್ಟ್ಸ್ ಕಾಮರ್ಸ್ ಮುಗಿಸಿದವರಿಗೆ 12ನೇ ತರಗತಿಯಲ್ಲಿ ಮಿನಿಮಮ್ 50% ಅಗ್ರಿಗೇಡ್ ಆಗಿರಬೇಕು. ನಿಮ್ದು ಎಷ್ಟು? 50% ಆಗಿರಬೇಕು. ಅದರ ಜೊತೆಗೆ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ನೀವು 50 ಮಾರ್ಕ್ಸನ್ನು ಕಂಪಲ್ಸರಿಯಾಗಿ ತೊಗೊಂಡಿರಲೇಬೇಕು. ಆರ್ಟ್ಸ್ ಆದರೂ ಇರಿ, ಕಾಮರ್ಸ್ ಆದರೂ ಇರಿ, 50 ಮಾರ್ಕ್ಸನ್ನು ಇಂಗ್ಲೀಷ್ನಲ್ಲಿ ತೊಗೊಂಡಿರಲೇಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸರ್ ಇದ್ರ ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದೆ ಸರ್? ಇದು ನಾವು ಅಪ್ಲಿಕೇಶನ್ನ ಹಾಕ್ತೀವಿ ಸರ್, ನಮ್ಗೆ ಇದ್ರ ಬಗ್ಗೆ ಏನೂ ಗೈಡೆನ್ಸ್ ಇರೋದಿಲ್ಲ ಸರ್, ನಾನು ಹಿಂಗಾಗಿ ನನಗೆ ಯಾವ ಜಾಬನ್ನು ಟ್ರೈ ಮಾಡ್ತಾ ಇಲ್ಲ. ಅದರ ಬಗ್ಗೆ ಚಿಂತೆಯನ್ನು ಬಿಟ್ಬಿಡಿ. ನಾನು ಎನಿ ಟೈಮ್ ನಿಮ್ಗೆ ಸಪೋರ್ಟನ್ನು ಮಾಡ್ತಾ ಇರ್ತೀನಿ. ಓಕೆ, ಇಲ್ಲಿ ಬಂದುಬಿಟ್ಟು ನೋಡ್ಕೊಡ್ರಿ. ಮೊದಲಿಗೆ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂತ ಇರ್ತದೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆದಮೇಲೆ ನಿಮ್ಮ ಫಿಸಿಕಲ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಫಿಸಿಕಲ್ ಟೆಸ್ಟು ಕೂಡ ಈಸಿಯಾಗಿರ್ತದೆ, ಯಾವುದೇ ಥರದಂಥ ಹೈಟ್ ಬಹಳ ಕಡಿಮೆ ಕೂಡ ಇರ್ತದೆ. ಸೊ ಫಿಸಿಕಲ್ ಆದಮೇಲೆ ನಿಮ್ದು ಮೆಡಿಕಲ್ ಕೂಡ ಚೆಕಿಂಗ್ ಇರುತ್ತೆ. ಮೆಡಿಕಲ್ ಆದಮೇಲೆ ಫೈನಲ್ ಸೆಲೆಕ್ಷನ್ ಆಗುತ್ತೆ. ಫಿಸಿಕಲ್ ಜೊತೆಗೆ ಇನ್ನೊಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ನಿಮಗೆ. ಓಕೆ ಸರ್, ಇದಕ್ಕೆ ಎಕ್ಸಾಮ್ ಸಿಲೆಬಸ್ ಏನಿರ್ತದೆ ಸರ್? ಏನನ್ನು ಓದಬೇಕು? ನಮ್ಗೆ ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಇದರಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು 70 ಕ್ವಶನ್ಸ್ಗಳಿರ್ತವೆ. ಎಕ್ಸ್ ಗ್ರೂಪಿಗೆ ಹೇಳ್ತಾ ಇದ್ದೀನಿ, 70 ಕ್ವಶನ್ಸ್ಗಳು, 60 ಮಾರ್ಕ್ಸ್ ಇರ್ತದೆ. ಇಂಗ್ಲೀಷ್ನಲ್ಲಿ 20 ಕ್ವಶನ್ಸ್ಗಳು, ಫಿಸಿಕ್ಸ್ನಲ್ಲಿ 25 ಕ್ವಶನ್ಸ್ಗಳು, ಮ್ಯಾಥ್ಸ್ನಲ್ಲಿ 25 ಕ್ವಶನ್ಸ್ಗಳು. ಇದು ಸೈನ್ಸ್ ಬೇಸ್ ಮೇಲೆ, PUC ಸೈನ್ಸ್ ಏನು ಓದಿರ್ತಿಲ್ಲ ಆ ಬೇಸ್ ಮೇಲೆ ಇದು ನಿಮ್ಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸರ್ ಅವ್ರದ್ದು ಮಾತ್ರ ಹೇಳಿದ್ರಿ, ನಮ್ಮದು ವೈ ಗ್ರೂಪ್ ಅವ್ರದ್ದು ಹೇಳಿ ಸರ್. ವೈ ಗ್ರೂಪ್ ಥರದ್ದು ನೋಡ್ಕೊಡ್ರಿ ಒಂದು ಸರಿ. 50 ಕ್ವಶನ್ಸ್ಗಳಿರ್ತಾವೆ. ಎಷ್ಟು? 50 ಕ್ವಶನ್ಸ್ಗಳು, 45 ನಿಮಿಷ ಟೈಮಿಂಗ್ ಇರ್ತದೆ. ಇಂಗ್ಲೀಷು 20 ಕ್ವಶನ್ಸು. ನೆಕ್ಸ್ಟು ನಿಮ್ಗೆ ಅದೇ ಥರನಾಗಿ ರೀಸ್ನಿಂಗ್. ಓಕೆ, ರೀಸ್ನಿಂಗ್ ಮತ್ತು GK GS 30 ಕ್ವಶನ್ಸ್ಗಳು. ಎಷ್ಟು? ರೀಸ್ನಿಂಗು GK GS ಕೂಡಿ ನಿಮ್ಗೆ ಜನರಲ್ ಅವೇರ್ನೆಸ್ಸು 30 ಕ್ವಶನ್ಸ್ಗಳು ಇರ್ತಾವೆ. ಅದೇ ಥರನಾಗಿ ಎಕ್ಸ್ ಮತ್ತು ವೈ ಗ್ರೂಪ್. ಯಾವುದು? ಎಕ್ಸ್ ಮತ್ತು ವೈ ಗ್ರೂಪ್ ಎರಡೂ ಸರ್ ನಾನು ಸೈನ್ಸ್ ಮುಗಿಸಿದ್ದೀನಿ, ಎರಡಕ್ಕೂ ಅರ್ಜಿಗಳನ್ನ ಸಲ್ಲಿಸಬಹುದಾ? ಎಸ್, ಎರಡೂ ಹುದ್ದೆಗೂ ಕೂಡ ನೀನು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಬಂದ್ಬಿಟ್ಟು 100 ಕ್ವಶನ್ಸ್ಗಳು ಇರ್ತಾವೆ. ಎಷ್ಟು? 100 ಕ್ವಶನ್ಸ್ಗಳಿರ್ತಾವೆ. ಅದರ ಜೊತೆಗೆ 85 ನಿಮಿಷ ಟೈಮಿಂಗ್ ಇರುತ್ತೆ. ಎಷ್ಟು? ಎರಡು XY ಹಾಕಿದವರಿಗೆ 100 ಕ್ವಶನ್ಸು 85 ನಿಮಿಷ ಟೈಮಿಂಗ್ ಇರುತ್ತೆ. ಪ್ರತಿ ವೈ ಗ್ರೂಪ್ ಹಾಕಿದವರಿಗೆ ಕೂಡ 0.25 ನೆಗೆಟಿವ್ ಇರ್ತೈತಿ. ಎಕ್ಸ್ ಆ್ಯಂಡ್ ವೈ ಹಾಕಿದವರಿಗೆ ಕೂಡ 0.25 ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತೆ. XY ಗ್ರೂಪ್ ಹಾಕಿದವ್ರಿಗೆ ನೋಡ್ಕೊಡ್ರಿ, ಇಂಗ್ಲೀಷ್ 20 ಕ್ವಶನ್ಸು, ಮ್ಯಾಥ್ಸ್ 25, ಫಿಸಿಕ್ಸ್ 25, ರೀಸ್ನಿಂಗು ಮತ್ತು ಜನರಲ್ ಅವೇರ್ನೆಸ್ಸು 30 ಕ್ವಶನ್ಸ್ಗಳು ಇರ್ತವೆ. ವೈ ಗ್ರೂಪ್ ಹಾಕಿದವ್ರಿಗೆ ಇನ್ನೊಂದು ಸ್ವಲ್ಪ ಸಿಲೆಬಸ್ ಹೇಳ್ತೀನಿ ನೋಡ್ಕೊಡ್ರಿ. ಇಂಗ್ಲೀಷ್ 20 ಕ್ವಶನ್ಸು ಮತ್ತು ನೆಕ್ಸ್ಟ್ ಅದೇ ಥರನಾಗಿ ರೀಸನಿಂಗು ಮತ್ತು ಜನರಲ್ ಅವೇರ್ನೆಸ್ಸು. ಓಕೆ, ಇಲ್ಲಿ ಸೈನ್ಸ್ ಇರೋದಿಲ್ಲ. ರೀಸನಿಂಗು ಮತ್ತು ಜನರಲ್ ಅವೇರ್ನೆಸ್ ಕೂಡಿ 30 ಕ್ವಶನ್ಸ್ಗಳು, ಎಲ್ಲ ಸೇರಿ 50 ಕ್ವಶನ್ಸ್ಗಳು ವೈ ಗ್ರೂಪಿಗೆ ಇರುತ್ತೆ. ಸರ್ ಫಿಸಿಕಲ್ ಏನಿರ್ತದೆ ಸರ್? ನಾನು ಫಿಸಿಕಲ್ನಲ್ಲಿ ಹೈಟ್ ಕಡಿಮೆ ಇದ್ದೀನಿ. ಓಕೆ, ಇದು ನಿನಗೋಸ್ಕರನೇ ಇರುವಂಥ ಜಾಬು. ಹೈಟ್ ನೋಡಿ ಏನಿದೆ ಅಂತೇಳಿ, ಪುರುಷರಿಗೆ ಒಂದು 52.2 ಸೆಂಟಿಮೀಟರ್, 52.5 ಸೆಂಟಿಮೀಟರ್ನ ಹೊಂದಿದರೆ ಸಾಕು. ಪ್ರತಿಯೊಬ್ಬರು ಕೂಡ ಇರ್ತೀರ, ಡೌಟೇ ಇಲ್ಲ. 52.5 ಸೆಂಟಿಮೀಟರ್ನ ಹೊಂದಿರಬೇಕು. ಮಹಿಳೆಯರಿಗೆ ಕೂಡ ಸೇಮ್ 52.5 ಸೆಂಟಿಮೀಟರ್ನ ಹೊಂದಿರಬೇಕು. ಚೆಸ್ಟ್ ಬಂದ್ಬಿಟ್ಟು 77 ಆಗಿರಬೇಕು. ಎಕ್ಸ್ಪಾಂಡೆಡ್ ಮಾಡಿದಾಗ 5 ಸೆಂಟಿಮೀಟರ್ ಚೆಸ್ಟ್ ಎಕ್ಸ್ಪಾಂಡೆಡ್ ಆಗಬೇಕು. ಸರ್ ರನ್ನಿಂಗ್ ಓಡ್ಬೋದಾ ನಾವು? ಓಕೆ, ರನ್ನಿಂಗನ್ನು ಆರಾಮ್ಸಾಗಿ ಓಡ್ಬೋದು. 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟೇ? 1600 ಮೀಟರ್ ರನ್ನಿಂಗ್ ಇರುತ್ತೆ. 7 ನಿಮಿಷದಲ್ಲಿ ಬಾಯ್ಸ್ ಕವರ್ ಮಾಡಬೇಕು. ಮಹಿಳೆಯರಿಗೆ 8 ನಿಮಿಷ ಟೈಮಿಂಗ್ ಇರುತ್ತೆ. ಆರಾಮ್ಸಾಗಿ ಓಡ್ಬೋದು. ಬಾಯ್ಸು 7 ನಿಮಿಷದಲ್ಲಿ, ಗರ್ಲ್ಸು 8 ನಿಮಿಷದಲ್ಲಿ ಓಡ್ಬೋದು. ಸರ್ ಪುಷಪ್ಸ್ ಇರುತ್ತಾ? ಎಸ್, ಪುಷಪ್ಸ್ ಇರುತ್ತೆ. 10 ಪುಷಪ್ಸನ್ನು ಹೊಡಿಬೇಕು. ನೋಡಿರಿ, 10 ಪುಷಪ್ಸನ್ನು ಹೊಡೆದ್ರೆ 1 ನಿಮಿಷ ಟೈಮಿಂಗ್ ಇರುತ್ತೆ, ಮಹಿಳೆಯರಿಗೆ ಇರೋದಿಲ್ಲ. ನೆಕ್ಸ್ಟ್ ಸಿಟಪ್ಸ್ ಅಂತ ಹೇಳ್ಕೇಸಿಂದ 10 ಹೊಡಿಬೇಕು, 1 ನಿಮಿಷ ಬಾಯ್ಸ್ಗೆ ಟೈಮಿಂಗ್ ಇರುತ್ತೆ. ಮಹಿಳೆಯರಿಗೆ 10 ಹೊಡಿಬೇಕು, 1.5 ನಿಮಿಷ ಟೈಮಿಂಗ್ ಇರುತ್ತೆ. ನೆಕ್ಸ್ಟ್ ಸ್ಕ್ವಾಟ್ಸ್ ಅಂತ ಹೇಳ್ಕೇಸಿಂದ 20 ಬಾಯ್ಸ್ ಹೊಡಿಬೇಕು 1 ನಿಮಿಷದಲ್ಲಿ, ಮಹಿಳೆಯರು 15 ಹೊಡಿಬೇಕಾಗುತ್ತೆ. ಸರ್ ಇದ್ರ ಸ್ಯಾಲ್ರಿ ಏನಿರ್ಬೋದು? ಸ್ಯಾಲ್ರಿ ಬಂದುಬಿಟ್ಟು 30,000 ಅಂತ ಹಿಡಿದು ಸ್ಯಾಲ್ರಿ ಕೂಡ ಸ್ಟಾರ್ಟ್ ಆಗುತ್ತೆ. ಸರ್ ಇದ್ರ ಎಕ್ಸಾಮ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಮಾತ್ರ ಇರ್ತೈತಿ. ಇದು ಕನ್ನಡದಲ್ಲೇ ಎಕ್ಸಾಮ್ ಕೂಡ ಇರೋದಿಲ್ಲ. ಓಕೆ, ಇವತ್ತೇ ರೆಡಿ ಆಗ್ರಿ. ಇವತ್ತೇ ಸೈಬರ್ ಸೆಂಟ್ರಿಗೆ ನಿಮ್ಮ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟು ನಿಮ್ಮದು ಕಾಸ್ಟ್ ಇನ್ಕಮು ಮತ್ತು ಡೊಮೆನ್ಷಿಯಲ್ ಸರ್ಟಿಫಿಕೇಟು, ಸೊ ಫೋಟೋಸು ಇವನ್ನೆಲ್ಲನೂ ಕೂಡ ತೊಗೊಂಡು ಹೋಗಿಬಿಟ್ಟು ಆನ್ಲೈನ್ ಸೆಂಟ್ರಿಗೆ ವಿಸಿಟ್ ಕೊಟ್ಟು ಇವತ್ತೇ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. 100% ಹೇಳ್ತಾ ಇದ್ದೀನಿ, ಏರ್ಫೋರ್ಸಿಗೆ ಕಾಂಪಿಟೇಷನ್ ಕಡಿಮೆ ಆಗ್ತಾ ಇದೆ.
ಎಲ್ಲರೂ ಕೂಡ ಬರೀ ಇಂಡಿಯನ್ ಆರ್ಮಿ ಮತ್ತು SSC GD ಕಡೆ ಗಮನ ವಹಿಸ್ತಾ ಇದ್ದಾರೆ. ಇಂಡಿಯನ್ ನೇವಿ ಮತ್ತು ಏರ್ಫೋರ್ಸ್ಗೆ ಯಾರೂ ಕೂಡ ಗಮನವನ್ನು ವಹಿಸ್ತಾ ಇಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಹಾಕ್ರಿ. ಇದಕ್ಕೆ ಏನೇ ಗೈಡೆನ್ಸ್ ಬೇಕಾಗಿತ್ತಂದರೆ, ಸೊ ಏನೇ ಡೌಟ್ಸ್ ಇದ್ದರೂ ಕೂಡ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣ್ತಿರತಕ್ಕಂಥ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ. ಬೇಕಿದ್ರೆ ನಾನು ಇನ್ನೊಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಕಮೆಂಟಿಗೆ ರಿಪ್ಲೈ ಕೊಡಲಿಲ್ಲ ಸರ್ ಅಂತ ಹೇಳಿಕೆಂದ ಯಾರು ಕೂಡ ಬೇಜಾರಾಗುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ನಾನು ನಿಮಗೋಸ್ಕರನೇ, ನಮ್ಮ ಕನ್ನಡಿಗರಿಗೋಸ್ಕರನೇ ಪ್ರತಿಯೊಂದು ಅಪ್ಡೇಟನ್ನು ಕೊಡಬೇಕಂತ ಹೇಳಿಕೆಂದ ಇದೊಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿರೋದು ಅಷ್ಟೇ, ಮತ್ತೇನಿಲ್ಲ. ಓಕೆ, ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಸರಿ ಅನಿಸಿದರೆ, ಸೊ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಆಗ್ತಾ ಇತ್ತಂದರೆ ಮಾತ್ರ, ನಿಮ್ಗೆ ಯೂಸ್ ಆಗ್ತಾ ಇತ್ತಂದರೆ ಮಾತ್ರ ಒಂದು ಲೈಕ್ ಮಾಡಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನನ್ನು ಮಿಸ್ ಮಾಡದೇನೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಏನು ಹೆಲ್ಪ್ ಆಗುತ್ತಂದರೆ, ಸೊ ನಾನು ಹಾಕಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟು ಸೊ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ, ಸೊ ಡಾಟಾ ಆನ್ ಮಾಡಿದ ತಕ್ಷಣ ಸಾಕು, ಓ ಈ ನೋಟಿಫಿಕೇಶನ್ ಅಪ್ಲಿಕೇಶನ್ ಕರೆದಿದ್ದಾರೆ, ಓಕೆ 10th ಮೇಲಿದೆ, PUC ಮೇಲಿದೆ, ಓಕೆ ನಾನು ಹಾಕ್ಬೋದು, ನಾನು ಈ ಜಾಬಿಗೆ ಹೋಗ್ಬೋದು ಅಂತ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಅಪ್ಲಿಕೇಶನ್ ಹಾಕಿದ್ದಾದಮೇಲೆ ಸೊ ನೆಕ್ಸ್ಟ್ ಇದ್ರ ಪ್ರಿಫರೆನ್ಸ್ ನಿನ್ಗೆ ಯಾವ ಥರ ರೆಡಿ ಆಗಬೇಕಂತ ಹೇಳಿ ಒಂದು ಸಪ್ರೇಟಾಗಿ ವಿಡಿಯೋನ ಮಾಡಿ ಹಾಕ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.